ನೋಡ್ರ ನೋಡ್ರ ಫೆಸಿಲಿಟೀಸ್ ಕೊಟ್ಟೇವಲ್ಲ ಅದ ಪಕ್ಕ ಬಂದಿದ್ದವ್ರು ಏನು ಮಾಡಿದ್ವಿ ನಾವು काहीतरी करा मॅडम आम्हाला एवढा बिजली वाढायला लागली ಇದು ಎರಡು ಮಳೆ ಯಾರು ತಲ ಹಾಕ್ರಿ ಈಗ ನಾವು ತೆಗ್ಯಾಕತ್ತಾರ ನೀರು ಇದನ್ನೆಲ್ಲ ನೋಡ್ರಿ ಗೌರ್ಮೆಂಟ್ಗೆ ಹೇಳತ್ತೈತಿ ಏನು ಬರ್ತಾರ ಹೇಳೋದೇನು ಐತೆ ಇಲ್ಲೋ ಅಷ್ಟೇ ಈಗ ಬನ್ನಿ ನೀರು ಬದಲಾಗತ್ತೈತೆ ಮೂರು ಮನೆ ತೆಗಿಯೋದು ಎಲ್ಲ ಕಸ ನೋಡ್ರಿ ನಾವು ತೆಗೆದು ಸಾಕಾಗೈತೆ ನೋಡ್ರಿ ಇನ್ನು ಐದು ಮತ್ತೆ ಏನು ಮಾಡಕ್ ಬರಂಗಿಲ್ರಿ ಕಸದ ಗಾಡಿ ತಗೊಂಡು ಬರಂಗಿಲ್ರಿ ಇಲ್ಲಿ ಅದ್ರ ಒಳಗಿತ್ತು ಅಲ್ಲಿ ಅಭ್ಯಾಸ ಮಾಡಿತ್ತು ಹೋಗಿ ಮಾಡಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. जाते कसबर की कसं जाते नाला उचलून बटाटे नाला लग्नाचे यायचा ನೋಡ್ರಿ ನಿಮಗೆ ಕ್ಯಾಮ್ರಾ ಕೊಡ್ರಿ ಹೋ ಏನ್ರಿ ನಗರದಲ್ಲಿ ಧಾರಾಕಾರವಾಗಿ ಮಳೆಯಾಗಿ ಜನರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಆನಂದ್ ನಗರದಲ್ಲಿ ಸಾಕಷ್ಟು ನೀರು ಹರಿದು ಬಂದು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತದ್ದು. ಇದರಿಂದ ನಿವಾಸಿಗಳು ಎಲ್ಲರೂ ಕೂಡ ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಈಗ ಮನೆಯಲ್ಲಿ ಏನು ನೀರು ನುಗ್ಗಿದೆ ಅದೆಲ್ಲವನ್ನೂ ಕೂಡ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸುಮಾರು 30ಕ್ಕೂ ಅಧಿಕ ಮನೆಗಳಿಗೆ ಈ ರೀತಿ ನೀರು ನುಗ್ಗಿರುವಂತದ್ದು. ಎಲ್ಲಾ ಮನೆಗಳಲ್ಲೂ ಇಂತಹದ್ದೇ ಪರಿಸ್ಥಿತಿ ಈಗ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಒಂದು ಕಡೆ ಇಷ್ಟೆಲ್ಲ ಅವಾರ್ಡ್ ಬರ್ತಾ ಇಲ್ಲ ಅನ್ನುವಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಮಳೆ ಕಳೆದ 3 ಗಂಟೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಇಷ್ಟೆಲ್ಲ ಅವಾಂತರಗಳು ನಗರದಲ್ಲಿ ಆಗ್ತಾ ಇದ್ರು ಕೂಡ ಮಹಾನಗರ ಪಾಲಿಕೆಯವರು ಎಲ್ಲೂ ಕೂಡ कुंदा
ನಗರಿ ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಸುಮಾರು ಬೆಳಗಾವಿಯ ಆನಂದ್ ನಗರದಲ್ಲಿ 30ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಸಾಕಷ್ಟು ಹೈರಾಣು ಕೂಡ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಆನಂದ್ ನಗರದ 2ನೇ ಕ್ರಾಸ್ದಲ್ಲಿದ್ದೇನೆ. ಇಲ್ಲಿ ಸುಮಾರು 30ಕ್ಕೂ ಅಧಿಕ ಮನೆಗಳಿಗೆ ಈ ರೀತಿಯಾಗಿ ನೀರು ನುಗ್ಗಿದೆ. ಅದರಲ್ಲಿ ಪ್ರಮುಖವಾಗಿ ಕಾರಣ ಈ ಒಂದು ಭಾಗದಲ್ಲಿ ನಾಲಾವನ್ನು ಕಬ್ಜಾ ಮಾಡಲಾಗಿದೆ. ಹೀಗಾಗಿ ಇಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಹೀಗಾಗಿ ಚರಂಡಿ ನೀರು ಮಳೆ ನೀರು ಕೂಡ ಮನೆಗೆ ನುಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ಪ್ರತಿ ಮಳೆ ಆದಾಗೊಂದು ಸಾರಿ ಕೂಡ ಇದೇ ರೀತಿಯಾದಂಥ ಸಮಸ್ಯೆಯನ್ನು ಈ ಭಾಗದ ನಿವಾಸಿಗಳು ಅನುಭವಿಸ್ತಾರೆ. ಹೀಗಾಗಿ ನಮಗೆ ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಭಾಗದ ಜನರು ಕೂಡ ಪದೇ ಪದೇ ಆಗಿ ಇಲ್ಲಿನ ಸ್ಥಳೀಯ ಶಾಸಕರು ಇರ್ಬೋದು, ಕಾರ್ಪೊರೇಟರ್ ಇರ್ಬೋದು ಅಥವಾ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಕೂಡ ಮುಂದಾಗ್ತಿಲ್ಲ. ಪರಿಣಾಮ ಸದ್ಯ ಈಗ ಮನೆಯ ಒಳಗಡೆ ಕೂಡ ಈಗ ನೀರು ನುಗ್ಗಿದೆ. ಇದು ಮಳೆ ನೀರು ಅಷ್ಟೇ ಅಲ್ಲ, ಚರಂಡಿ ನೀರು ಕೂಡ ಈಗ ಚರಂಡಿ ನೀರು ಕೂಡ ಮನೆಯೊಳಗೆ ನುಗ್ಗಿದೆ. ಪರಿಣಾಮ ಸಾಕಷ್ಟು ಹೈರಾಣಾಗಿದ್ದಾರೆ. ಒಳಗೆ ಅಡುಗೆ ಮನೆ ಇರ್ಬೋದು, ಬೆಡ್ ಇರ್ಬೋದು, ಪ್ರತಿ ಮನೆಯ ಒಳಗಡೆ ಕೂಡ ನೀರಿದೆ. ಹೀಗಾಗಿ ಪ್ರತಿ ಮಳೆ ಆದಾಗೊಂದು ಸಾರಿ ಕೂಡ ಇದೇ ರೀತಿಯಾದಂಥ ಸಮಸ್ಯೆಯನ್ನು ಈ ಭಾಗದ ಜನರು ಕೂಡ ಅನುಭವಿಸ್ತಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಅಡುಗೆ ಮನೆಯಲ್ಲಿ ಕೂಡ ನೀರು ನುಗ್ಗಿದೆ. ಹೀಗಾಗಿ ಈ ನೀರನ್ನು ಹೊರ ಹಾಕುವ ಕೆಲಸವನ್ನು ಮಾಡ್ತಾರೆ. ಆದರೆ ಚರಂಡಿ ನೀರು ಮಿಕ್ಸ್ ಇರೋದ್ರಿಂದ ಸಾಕಷ್ಟು ರೋಗ ರುಜಿನಗಳು ಕೂಡ ಬರ್ತವೆ ಮತ್ತು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ ಇದು ಆರಂಭಿಕ ಮಳೆ, ಕೇವಲ 2 ಗಂಟೆ ಮಳೆ ಆಗಿದ್ರೂ ಕೂಡ ಈ ಒಂದು ಸಮಸ್ಯೆ ಆಗಿದೆ. ಹೀಗಾಗಿ ಸ್ಥಳೀಯರು ನನ್ನ ಜೊತೆಗಿದ್ದಾರೆ, ನಿವಾಸಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಬರೀ 2 ಗಂಟೆ ಆಗಿದೆ, ಯಾಕೆ ಇಷ್ಟೊಂದು ಸಮಸ್ಯೆ ಅಂತ? ಇದು ನಾಲಾದಿಂದ ಪ್ರಾಬ್ಲಮ್ ಆಗೈತ್ರಿ. ನಾಲಾ ಕಟ್ಟಿದ್ರು ಅದನ್ನ ಅರ್ಧೊಟ್ಟು ಮಾಡಿ ಹೋಗಿದಾರ್ರಿ, ಪೂರಾ ಮಾಡಿಲ್ಲ. ಮಾಡೋ ಟೈಮ್ ಒಳಗೆ ಪೂರಾ ಮಾಡಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ರೀ. ಮಳೆಗಾಲ ಬಂದ ತಕ್ಷಣ ಅಂದ್ರೆ ಅಲ್ಲಿ ನೀರು ತೆಗಿರಿ, ಇಲ್ಲಿ ನೀರು ತೆಗಿರಿ ಅಂತ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೋ. ಈಗ ಅದೇ ಚರಂಡಿ ನೀರು ಸಮೇತ ಈಗ ಮನೆಯೊಳಗೆ ತುಂಬಿಡೈತೆ. ನಾವು ಹೆಂಗೆ ಮಾಡೋಣ್ರಿ? ಈ ಬರೀ ಸ್ಟಾರ್ಟಿಂಗ್ ರೀ, ಇನ್ನು 4 ತಿಂಗಳ ಮಳೆಗಾಲ, ಇದಕ್ಕೆ ದೊಡ್ಡ ಎಲ್ಲ ಮಳೆ ಇದಾವೆ. ಸೊ ಅವಾಗ ಇನ್ನೂ ನೀರು ಜಾಸ್ತಿ ಬರ್ತೈತಿ. ನಾವು ಮನೆಯಾಗಿರೋಣ ನೀರಾಗಿರೋಣ ಗೊತ್ತಾಗೋತ್ರಿ. ನಮ್ಗೆ ಮಕ್ಕಳು, ವೃದ್ಧರು, ಗರ್ಭಿ ಎಲ್ಲರೂ ಪೇಷಂಟ್ಸ್ ಇದಾರೆ, ನಮ್ಮ ಮನೆಯಲ್ಲೇ ಇದ್ದಾರೆ. ಏನು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಪೇಷಂಟ್ಗಳನ್ನ ದವಾಖಾನೆಗೆ ಹೆಂಗೆ ಒಯ್ಯೋಣ್ರಿ? ಅವ್ರನ್ನೆಲ್ಲ ಹೆಂಗೆ ತೊಗೊಂಬರೋದು? ಆಮೇಲೆ ಸಣ್ಣ ಹುಡುಗರು ಸ್ಕೂಲ್ಗೆ ಹೋಗಿರ್ತಾವೋ, ಸ್ಕೂಲ್ಗೆ ಹೋಗಿ ಮುಟ್ತಾವೋ ಅಥವಾ ಬರ್ತಾವೋ ಅನ್ನುವಂಥ ಅಂಜಿಕೆ ಶುರು ಆಗ್ಬಿಟ್ಟೈತ್ರಿ ಮನೆಯೊಳಗೆ. ಹೆಂಗೆ ಇದು ಮಾಡೋದ್ರಿ? ಏನೋ ಒಂದು ತರಕಾರಿ ಹಣ್ಣು ಕಾಯಿಪಲ್ಲೆ ತರಬೇಕಾದ್ರೂ ನಾವು ಪ್ಯಾಟಿಗೆ ಹೋಗಿ. ಎಷ್ಟು ಮನೆಗಳಿಗೆ ಈ ರೀತಿ ಇದೆ ಮೇಡಮ್ ಈ ಏರಿಯಾದಲ್ಲಿ? ಕಮ್ಮಿ ಇಲ್ಲ 40ರಿಂದ 50 ಮನೆ ಆಗೈತ್ರಿ ಸರ್. ಇದು ಆ್ಯಕ್ಚುಲಿ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅಲ್ಲಿ 4 ಕಟ್ ಮಾಡಿದಾರೆ ರೀ. ಅಲ್ಲಿ ತಂದು ಅಲ್ಲೇ ಸ್ಟಾಪ್ ಮಾಡಿದ್ದಾರೆ. ಮುಂದೆ ಒಂದು 10-15 ದಲಿತರ ಶೆಡ್ ಅದಾವ್ರಿ. ಅಲ್ಲಿ ಅದು ಅತಿಕ್ರಮಣ ಆಗಿದೆ ಅಂತ ಅದನ್ನಾಗತ್ತಾರ. ಮತ್ತು ಈ ಆ ನಾಲಾ ರೂಟ್ ಏನೋದಿಲ್ಲ, ಎಲ್ಲರೂ ಈ ಕಡೆಯಿಂದ ಹಿಡ್ಕೊಂಡು ಎಲ್ಲರೂ ಅತಿಕ್ರಮಣ ಮಾಡಿದ್ದಾರೆ. ನಾವೇನು ಗೌರ್ಮೆಂಟ್ಗಾಗಲಿ, ಡಿ ಸಿ ಸಾಹೇಬ್ರಾಗಲಿ, ಮುನ್ಸಿಪಲ್ ಕಾರ್ಪೊರೇಷನ್ಗೆ ಏನು ಹೇಳೋದಂತಂದ್ರೆ, ಅತಿಕ್ರಮಣ ಯಾರು ಮಾಡಿದಾರಲ್ಲ ಅವ್ರದ್ದು ಅದನ್ನ ಪರ್ಯಾಯ ಮಾಡ್ರಲ್ಲ. ಅವ್ರಿಗೆ ಅವ್ರದ್ದು ಏನಾಗ ಅತಿಕ್ರಮಣ ಮಾಡಿದಾರೆ ಅದನ್ನ ಅತಿಕ್ರಮ ತೆಗೆದು ಕ್ಯಾಸ್ರಿ ನಾಲಾ ಮಾಡಲಿ. ನಾಲಾ ಮ್ಯಾಗ ಇವರು ಅತಿಕ್ರಮ ಮಾಡ್ಕೊಂಡವ್ರಿಗೆ ಬಿಡ್ತಾರಂತಾರೆ. ನಾಳೆ ನಾವು ರೋಡ್ ಮ್ಯಾಗ ಮನೆ ಕಟ್ಕೊಡ್ತೇವೆ ಅಂತ ಹೇಳ್ತಾರೆ. ಅದಾಗೊಮ್ಮೆ ಇದೇ ರೀತಿ ಸಮಸ್ಯೆ ಆಗುತ್ತೆ. ಇದೇ ರೀತಿ ಸಮಸ್ಯೆ ಸರ್. ಮಳೆ ನೀರಲ್ದ ಪೂರಾ ಗಟರ್ ನೀರೆಲ್ಲ ಒಳಗೆ ಬರ್ತಾವ್ರಿ ಸರ್. ಸಣ್ಣ ಹುಡುಗರ ಪೇಷಂಟ್ಸ್ ಅದಾರ ಮನ್ಯಾಗ ಹೆಂಗೆ ಮಾಡೋದು ಹೇಳ್ರಿ ಸರ್? ಇದು ಡೇ ಒಳಗಾತು ಆಜು ಬಾಜುಗಿನವ್ರು ಬಂದು ಹೆಲ್ಪ್ ಮಾಡಿರು. ನೈಟ್ ಅದನ್ನು ಯಾರು ಬರ್ತಾರೆ ಹೇಳ್ರಿ ಸರ್? ಸ್ಥಳೀಯ ಶಾಸಕರು ಅಭಯ್ ಪಾಟೀಲ್ ಇದ್ದಾರೆ, ಕಾರ್ಪೊರೇಟರ್ ಇದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದಾರೆ ಈ ಒಂದು ಸಮಸ್ಯೆ? ಅಭಯ್ ಪಾಟೀಲ್ ಗಮನಕ್ಕೂ ತಂದಿದೆ ಸರ್, ಮತ್ತು ಕಾರ್ಪೊರೇಟರ್ ಗಮನಕ್ಕೂ ಬಂದಿದೆ ಸರ್. ಆ್ಯಕ್ಚುಲಿ ಡಿ ಸಿ ಸರ್ ಗಮನಕ್ಕೂ ಬಂದಿದೆ. ಎಲ್ಲ ಅರ್ಜಿ ಕೊಟ್ಟು ಎಲ್ಲ ಮಾಡಿ ಬಂದಿದೆ. ನಾವು ಅರ್ಜಿ ಕೊಟ್ಟ ತಕ್ಷಣ ಬೇರೆದವ್ರು ಏನು ಮಾಡ್ತಾರೆ, ಅತಿಕ್ರಮಣ ಯಾರು ಮಾಡ್ಕೊಂಡಿದ್ದಾರಲ್ಲ ಅವ್ರು ಹೋಗಿ ದಲಿತರ ಮೇಲೆ ನಾವು ಅನ್ಯಾಯ ಮಾಡ್ತಿದ್ವಿ ಅಂತ. ನಾವೇನಕ್ಕೆ ದಲಿತರ ಮೇಲೆ ಅನ್ಯಾಯ ಮಾಡಕ್ಕೆ ಹೋಗಲಿ? ನೀವು ಯಾವ ಸಮೂಹ ಮೇಲೆ ನಮಗೇನು ಇದು ಮಾಡೋಕ್ಕಿಲ್ಲ. ಏನೋ ದ್ವೇಷ ಮಾಡಬೇಕು, ಅವ್ರ ಮೇಲೆ ಶಿಟ್ಟಿದೆ, ಅವ್ರನ್ನ ಇದು ಮಾಡಬೇಕು ಅಂತ ನಮಗೇನು ಇದನ್ನಿಲ್ಲ, ಮನಸ್ಸಲ್ಲಿಲ್ಲ. ಹಾಂ, ನಮ್ಗೆ ಒತ್ತಾಯ ಏನಿಲ್ಲ. ನಾಲಾ ಏನು ಅರ್ಧೊಟ್ಟು ನಿಂತಿದ್ದಿಲ್ಲ. ವಿತಿನ್ 15 ಡೇಸ್ ಒಳಗೆ ನಾಲಾ ಕಂಪ್ಲೀಟ್ ಆಗ್ಬೇಕು ಸರ್. ಅತಿಕ್ರಮಣ ಯಾರು ಮಾಡಿದಾರ ಅಂತ ತಗಸ್ ಕ್ಯಾಸ ಅದು ನಾಲಾ ಕಂಪ್ಲೀಟ್ ಮಾಡಬೇಕು. ನೀರು ಮನೆಯೊಳಗೆ ಬರ್ದಂಗೆ, ಯಾವುದೋ ರೋಗ ರುಜಿನ ಬರ್ದಂಗೆ ನಾವು ಬೆಳ್ಕೋದೇವ್ರಿ ಸರ್. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿದ್ದಾರೆ. ಇಲ್ಲಿ ನಾಲಾವನ್ನು ಅತಿಕ್ರಮವನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಈ ರೀತಿಯಾದಂಥ ಸಮಸ್ಯೆ ಆಗಿದೆ. ಹೀಗಾಗಿ ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕೊಡುವ ಕೆಲಸವನ್ನು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಧಾರಾಕಾರ ಮಳೆಗೆ ಸುಮಾರು 40ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಜನರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಆನಂದ್ ನಗರದ 2ನೇ ಕ್ರಾಸ್ನಲ್ಲಿ ಸದ್ಯ ನಾನಿದ್ದೇನೆ. ಇಲ್ಲಿ ಸರಿಯಾಗಿ ನಾಲಾ ಪೂರ್ಣಗೊಳಿಸಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನೋ ಒಂದು ಆರೋಪವನ್ನು ಇಲ್ಲಿ ಸ್ಥಳೀಯರು ಮಾಡ್ತಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಕೂಡ ಇಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಹೀಗಾಗಿ ಮಳೆ ನೀರೆಲ್ಲ ಕೂಡ ಮನೆಗೆ ನುಗ್ತಿದೆ.
ಅದರ ಜೊತೆಗೆ ಚರಂಡಿ ನೀರು ಕೂಡ ಮನೆಗೆ ನುಗ್ಗಿ ಸಾಕಷ್ಟು ಅನಾನುಕೂಲವನ್ನು ಮಾಡ್ತಿದೆ. ಜೊತೆಗೆ ಏನು ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಗೆ ಕೂಡ ಎಡೆ ಮಾಡಿಕೊಡ್ತಿದೆ. ಇದರಿಂದ ಮಕ್ಕಳು ಕೂಡ ಏನು ಸಾಕಷ್ಟು ಸಮಸ್ಯೆಗೆ ಎಡೆ ಆಗ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಇಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ಸ್ಥಳೀಯರು ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನನ್ನ ಜೊತೆಗೆ ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಎಷ್ಟು ವರ್ಷದಿಂದ ಸಮಸ್ಯೆ ಐತಿ? ಎಷ್ಟು ಮನೆಗಳಿಗೆ ನೀರು ನುಗ್ಗೈತಿ? ಈಗ ಒಂದು ಸುಮಾರು 25-30 ಮನೆಗಳು ನೀರು ಹೊಕ್ಕೈತ್ರಿ. ಇದು ಮೊದಲು ನೀರು ಬರ್ತಿದ್ದು ರೀ, ನಾಲಾದ ಕೆಲಸ ಅರ್ಧವಟ್ಟು ಆಗೈತ್ರಿ. ಈಗ 80% ನಾಲ ಆಗೈತ್ರಿ, 20% ಅಷ್ಟೇ ಉದೈತ್ರಿ. ಆದ್ರೆ ಕೆಲವೊಂದು ಜನ ಅದಕ್ಕೆ ನಿಲ್ಸಾತಾರ, ನಾಲ ಮುಡುಗುಡ್ವಾರ. 2 ಸಲ JCP ಬಂದರು, ವಾಪಸ್ ಕಳ್ಸ್ಯಾರ. ನಾವು ಮಹಾನಗರ ಪಾಲಿಕೆ ಹೋಗಿ ಅಪ್ಲಿಕೇಶನ್ ಕೊಟ್ಟೇವೆ, DC ಸರ್ ಹೋಗಿ ಭೇಟಿಯಾಗಿ ಬಂದೇವ್ರಿ. ಬಂದು ನೋಡ್ತೇವೆ ಅಂತ ಹೇಳಿದಾರೆ, ಇದುವರೆಗೂ ಬಂದು ನೋಡಿಲ್ಲ. ನಾವೇನು ಹೇಳತ್ತೇವೆ, ಯಾರು ಲುಕ್ಸಾನ್ ಮಾಡಬೇಡ್ರಿ. ಈಗ 80% ನಾಲ ಆಗೈತಿ, ಅದು ಹೆಂಗಾರ ಮಾಡಿ ಪಾಸ್ ಮಾಡಿ ನಾಲ್ಕು ಜಾಯಿಂಟ್ ಮಾಡಿಕೊಡ್ರಿ. ನೀರು ವ್ಯವಸ್ಥಿತ ಹೋತಂದ್ರೆ ಯಾರೂ ಲುಕ್ಸಾನ್ ಆಗಂಗಿಲ್ಲ. ನಾಲ ಹಂಗೆ ಇದ್ದು ಈಗ ಹಂಗೆ ಇದ್ದು 1-2 ಹಾಂ. ಈಗ ನಾವು ಅವಾಗಿಂದ ಹೇಳ್ತಾ ಇದ್ದೀರಿ, ನಾಲ ಇದು ಕಂಪ್ಲೀಟ್ ಮಾಡ್ರಿ, ನೀವು ಮಳೆಗಾಲದಾಗ ಪ್ರಾಬ್ಲಮ್ ಆಗ್ತೈತಿ, ಎಲ್ಲರಿಗೂ ತ್ರಾಸ ಆಗ್ತೈತಿ. ಈಗ ವಯಸ್ಸದಾರವ್ರಿ, ಸಣ್ಣ ಮಕ್ಕಳು ಅದಾರ, ಮಕ್ಕೊಂಡಿರ್ತಾರ. ಹಿಂಗೆ ಆಗ ವಿಡಿಯೋ ಮಾಡಿದಿರಿ ನೀವು, ಮನೆಗಳದ ಎಲ್ಲ ನೀರು ಹೋಗೈತ್ರಿ. ನಮ್ದು ಹೋದ ಸಲ ಲುಕ್ಸಾನ್ ಆಯ್ತು, ಈ ಸಲ ಮುಯ್ದು ಹಿಡ್ಕೊಂಡು ನಾವು 3 ಸಲ ನೀರು ಹಾಕಿ 3 ಸಲ ಲುಕ್ಸಾನ್ ಆಗೈತಿ. ನಮ್ದು ಯಾರು ಕೊಡ್ತಾರೆ ನಮ್ಮ ಲುಕ್ಸಾನ್ ಭರ್ಪಾಯಿ? 4 ತಿಂಗಳು ನಾವು ಹೆಂಗೆ ತೆಗಿಬೇಕ್ರಿ? ಅದು ಹೇಳ್ಬೇಕ್ರಿ. 4 ತಿಂಗಳು ನಮಗೆಲ್ಲ ಇರಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು. ಪರ್ಯಾಯ ಆದಂಥ ಚರಂಡಿ ವ್ಯವಸ್ಥೆ ಇಲ್ಲ ಏನು ಮೇಡಮ್? ಮರಾಠಿ ಚರಂಡಿ ವ್ಯವಸ್ಥೆ ಇದೆ, ಇಲ್ಲ ಅಂತಲ್ಲ. ಚರಂಡಿಗೆ ನಾಲಾ ತೊಗೊಂಡು ಜಾಯಿನ್ ಮಾಡ್ತಿದ್ದಾರೆ. ಈಗ ನಾಲಾ ನೀರು ನಾಲಕ್ಕೆ ಹೋಗ್ಬೇಕಾದ್ರೆ ಚರಂಡಿಗೆ ಬರಬೇಕಾ ಸರ್? ಅಲ್ಲಿ ಚರಂಡಿ ಆಲ್ಮೋಸ್ಟ್ ಹಾಫ್ ಅಲ್ಲಿ ನಿಲ್ಲಿಸಿದ್ದಾರೆ, ತಕರಾರು ಮಾಡ್ತಿದ್ದಾರೆ. ಈಗ ನಾಲಾ ಮೇಲೆಲ್ಲ ಅತಿಕ್ರಮಣ ಮಾಡ್ಕೊಂಡ್ರೆ ನಾಲಾ ಮಾಡೋದು ಹೇಗೆ? ಮೇನ್ ರೋಡ್ ಮಾಡ್ತೀರಾ ನಾಲಾ? ಹಾಗಾದರೆ ಇವರು ಮೇನ್ ರೋಡಲ್ಲಿ ಮಾಡಿ ನಾಲಾ ಮಾಡ್ಬೇಕಂತ ಅರ್ಜಿ ಕೊಡ್ತಾರೆ. ಮೇನ್ ರೋಡ್ ಮೇಲೆ ನಾಲಾ ಮಾಡೋದಾಗಾದ್ರೆ ಮತ್ತೆ ನಮಗೂ ಪರ್ಮಿಷನ್ ಕೊಡಲಿ ಮೇನ್ ರೋಡ್ ಮೇಲೆ ಮನೆ ಕಟ್ಟಕ್ಕೆ. ಈಗ CDP ಮ್ಯಾಪ್ ಪ್ರಕಾರ ಎಲ್ಲಿ ನಾಲ ಇದೆಯಲ್ಲ ಅಲ್ಲೇ ನಾಲ ಆಗಬೇಕು ಸರ್. ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸರ್, ಎಲ್ಲ ಅಧಿಕಾರಿಗಳು ತಮ್ಮಿದ್ದಾರೆ. ಶಾಸಕರು, ಅಭಯ ಪಾಟೀಲ್ ಶಾಸಕರು ಬಂದು ನೋಡ್ಕೊಂಡು ಹೋಗಿದ್ದಾರೆ. DC ಅವರಿಗೆ, ಮುನ್ಸಿಪಲ್ ಕಾರ್ಪೊರೇಷನ್ ಅವರಿಗೆ ಎಲ್ಲರಿಗೂ ಅರ್ಜಿ ಕೊಟ್ಟಿದೆ. ಎಲ್ಲರದು ಬರೀ ಆಶ್ವಾಸನೆ ಆಗಿದೆ. 2 ಗಂಟೆ ಮಳೆ ಆಗಿದೆ, ಯಾಕೆ ಇಷ್ಟು ಸಮಸ್ಯೆ ಅಂತ? ಯಾಕಂದ್ರೆ ಸರ್, ಮ್ಯಾಲಿಂದ ಆ ಕಾರ್ಪೊರೇಟರ್ ಮಂಗೇಶ್ ಪವಾರ್ ಅವ್ರು ಇಲ್ಲಿ ತಂದು ನಾಲ ಬಿಟ್ಟು ಹೋಗಿದ್ದಾರೆ. ಈಗ ಆಗ ನಾವು ಹೇಳವ್ರ ಅವ್ರ ಥರ್ಡ್ ಕ್ರಾಸ್ದ ಅವ್ರ ಸಾರಿಕಾ ಪಾಟೀಲ್ ಮೇಡಮ್ ಅವ್ರದ ಸಮಸ್ಯೆ ಕ್ಲಿಯರ್ ಆತ್ರಿ ಅವ್ರದ್ದು. ಆಮೇಲೆ ನಾಲ ಇಲ್ಲೇ ಬಿಟ್ಟಿದ್ದಾರೆ, ಎಲ್ಲ ನೀರು ಬರತೈತ್ರಿ. ಈ ಗಲ್ಯಾಗನ ಬರತೈತಿ. ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್ದಾಗ ಚರಂಡಿ ವ್ಯವಸ್ಥೆ ಇಲ್ಲ. ಇಲ್ರಿ. ಮತ್ತು ಮುಂದಿನ ನಾಲ ಯಾರು ಮಾಡವ್ರ? ನೀವು ಇಲ್ಲೇ ಬಂದು ನಾಲ ಅಲ್ಲೇ ಬಿಟ್ಟು ಹೋಗಿದ್ದೀರಿ. ಈಗ 2 ದಿವಸ ನೋಡವ್ರ ನಾವು ಪ್ರಶಾಸನದ ನೋಡಂಗಿಲ್ಲ, ಯಾರ್ದ ನೋಡಂಗಿಲ್ಲ ರೀ. ಎಲ್ಲ ನಾಲಾನ ಮುಜ್ಜಿಸ್ಬಿಡ್ತೇವೆ. ಇದು JCP ತೊಗೊಂಡೋಗಿ ಎಲ್ಲ ನಾಲಾನ ಬಂದ್ ಮಾಡೋ, ಎಲ್ಲ ಕೆಡಿಸ್ಬಿಡ್ತೇವೆ ನಾವು. ಯಾಕಂದ್ರೆ ನಾಲಾ ಪೂರ್ತಿ ಮಾಡೋದಿತ್ತಂದ್ರೆ ನೀವು ಮಾಡ್ಬೇಕಿತ್ರಿ. ಅರ್ಧೋಟ್ ನಾಲ ಬಿಡ್ತೀರಿ, ಅದನ್ನ ನಾಲಿಂದ ನೀರು ಎಲ್ಲೇ ಹೋಗೋದ್ರಿ ಅದ. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.